ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು KAS ಟ್ರೈಬ್. ಸೊ ಇವತ್ತು ನಾವು ಅಸಿಸ್ಟೆಂಟ್ ಎಂಜಿನಿಯರ್ ಸಿವಿಲ್ 2023ನ ಆಪ್ಟಿಟ್ಯೂಡ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ ಈ ಕ್ವಶನ್ಸ್ ಮಾಡೋ ನಮ್ಮ ಉದ್ದೇಶ ಈ ನೆಕ್ಸ್ಟ್ ಬರೋ ಅಸಿಸ್ಟೆಂಟ್ ಎಂಜಿನಿಯರ್ ಸಿವಿಲ್ನ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ. ಸೊ ನಮಗೆ ಈ ಕ್ವಶನ್ಸ್ ಮಾಡಿದರೆ ಸೊ ನಮಗೆ ಇದೇ ಸೇಮ್ ಟೈಪ್ ಪ್ಯಾಟರ್ನ್ ಮುಂದಿನ ಎಕ್ಸಾಮ್ಸಲ್ಲೂ ಕೂಡ ನೋಡ್ಬೋದು. ಸೊ ಅಂತ ಅಷ್ಟೇ ಅಲ್ಲ, ಮುಂದೆ KPSC, PDO, VAO ಸೊ ಈ ಥರ ಎಕ್ಸಾಮ್ಸಲ್ಲಿ ನಾವು ಇದೇ ಕ್ವಶನ್ ಪ್ಯಾಟರ್ನ್ ನೋಡ್ಬೋದು. ಸೊ ಎಕ್ಸಾಮಲ್ಲಿ ಸೊ ವೆರಿ ಫ್ಯೂ ಕ್ವಶನ್ಸ್ ಕೇಳಿರ್ತಾರೆ, ದಟ್ ಈಸ್ ಆಪ್ಟಿಟ್ಯೂಡ್ದು. ಸೊ ನಮಗೆ ಇವೇ ಕ್ವಶನ್ಸ್ ನಮ್ಮ ಫೈನಲ್ ಮಾರ್ಕ್ಸಲ್ಲಿ ಪುಷ್ ಕೊಡೋದು. ಸೊ ಯಾಕಂದರೆ ನಾವು 1-2 ಮಾರ್ಕ್ಸ್ ಕಮ್ಮಿ ತೆಗೆದು ಅಂದರೆ ಎಷ್ಟೋ ರ್ಯಾಂಕ್ ಕೆಳಗೆ ಹೋಗ್ತೀವಿ. ಸೊ ಫೈನಲಿ ನಮಗೆ ಇವೇ ಕ್ವಶನ್ಸ್ ನಮಗೆ ಫೈನಲ್ ಮಾರ್ಕ್ಸಲ್ಲಿ ಪುಷ್ ಕೊಡೋದು. ಸೊ ಈ ಕ್ವಶನ್ಸ್ ಇಂಪಾರ್ಟೆನ್ಸ್ ನಾವು ನೆನಪು ಇಟ್ಕೊಂಡು ಸೊ ಈ ಕ್ವಶನ್ಸ್ ನಾವು ಪ್ರಾಕ್ಟೀಸ್ ಮಾಡೋಣ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡೋಣ. Find the greatest number that can divide 104 and 172 so as to leave 2 in each case. Reminder. ಸೊ 104 ಮತ್ತು 172ನ ಯಾವುದೋ ಒಂದು ನಂಬರಿಂದ ಡಿವೈಡ್ ಮಾಡಿದ್ರೆ ನಮಗೆ 2 ಕೇಸಲ್ಲೂ ರಿಮೈಂಡರ್ 2 ಬರಬೇಕು ಅಂತ ಹೇಳಿದ್ದಾರೆ. ಸೊ ಆ ಗ್ರೇಟೆಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ಪ್ರಕಾರ ಕ್ವಶನ್ಸ್ಗೆ ನಾವು ಆಪ್ಷನ್ಸ್ ನೋಡ್ತಾ ಹೋಗೋಣ. ಆಪ್ಷನ್ಸಲ್ಲಿ ನಾವು ಗ್ರೇಟೆಸ್ಟ್ ನಂಬರ್ ನೋಡೋಣ. ಸೊ ಗ್ರೇಟೆಸ್ಟ್ ಅಂತ ಕೇಳಿದಾರಲ್ಲ, ಸೊ ಫಸ್ಟ್ ನಾವು ಗ್ರೇಟೆಸ್ಟ್ ನಂಬರಿಂದ ಚೆಕ್ ಮಾಡೋಣ. ಫಸ್ಟ್ 1 ನಂಬರ್ ತೊಗೊಳ್ಳೋಣ, 104 ತೊಗೊಳ್ಳೋಣ. ಆ ಗ್ರೇಟೆಸ್ಟ್ ನಂಬರಿಂದ ಡಿವೈಡ್ ಮಾಡೋಣ. ಗ್ರೇಟೆಸ್ಟ್ ನಂಬರ್ ಇರೋದು ನಮಗೆ 38ಅಲ್ಲಿ. ಸೊ ನಮಗೆ 38 3 ಎಷ್ಟಾಗುತ್ತೆ? 3 8 24, 2 ಕ್ಯಾರಿ 3 3 7 114. ಸೊ 104ಕಿಂತ ಜಾಸ್ತಿ ಆಗುತ್ತೆ. ಸೊ ನಮಗೆ 38 ಇಂಟು 2 ಮಾಡೋಣ. 2 8 16, 1 ಕ್ಯಾರಿ 2 3 76. ಸೊ 38 2 76 ಆಯಿತು. ಸೊ 38 ಮತ್ತು 76 ಮಧ್ಯೆ ತುಂಬ ಗ್ಯಾಪ್ ಇದೆ. ನಮಗೆ ಬೇಕಾಗಿರೋದು ರಿಮೈಂಡರ್ 2 ಅಷ್ಟೇ. ಸೊ 104 ಮತ್ತು 76 ಮಧ್ಯೆ ಗ್ಯಾಪ್ ಎಷ್ಟಾಗುತ್ತೆ? 24 + 4 28 ಗ್ಯಾಪ್ ಆಗುತ್ತೆ. ಸೊ ನಮಗೆ ರಿಮೈಂಡರ್ ಬರ್ತಿರೋದು 28, ಬೇಕಾಗಿರೋ ರಿಮೈಂಡರ್ 2 ಅಷ್ಟೇ. ಸೊ ಈ 38 ನಮ್ದು ಆನ್ಸರ್ ಆಗಲ್ಲ. ಸೊ ನೆಕ್ಸ್ಟ್ ಗ್ರೇಟೆಸ್ಟ್ ನಂಬರ್ ನಾವು ನೋಡೋಣ, ದಟ್ ಈಸ್ 34 ನೋಡೋಣ. ಸೊ 104 ಡಿವೈಡೆಡ್ ಬೈ 34 ಮಾಡೋಣ. ಸೊ 34 3 ಟೈಮ್ಸ್ ನೋಡೋಣ. 34 3 3 4 12, 2 1 ಕ್ಯಾರಿ 3 3 9 + 1 10. ಸೊ ನಮಗೆ 34 3 102 ಆಗುತ್ತೆ. ರಿಮೈಂಡರ್ ನಮಗೆ 2 ಉಳಿಯುತ್ತೆ. ಸೊ ನಮಗೆ ಬೇಕಾಗಿರೋ ರಿಮೈಂಡರ್ 2 ಇಲ್ಲಿ ಕೇಳಿದ್ದಾರೆ. ಸೊ ನಮಗೆ ಬಂದಿರೋ ರಿಮೈಂಡರ್ 2. ಸೊ ನಿಮಗೆ 34 ನಮ್ಮದು ಕರೆಕ್ಟ್ ಆನ್ಸರ್ ಆಯಿತು. ಸೊ ಈ 172 ಕೇಸ್ ನಾವು ಚೆಕ್ ಮಾಡೋದು ನೆಸೆಸರಿ ಇಲ್ಲ, ಯಾಕಂದರೆ ನಾವು ಈ 104ಇಂದ ಈ 30ಇಂದ ಡಿವೈಡ್ ಮಾಡಿದ್ರೆ ನಮಗೆ 14 ರಿಮೈಂಡರ್ ಬರುತ್ತೆ. ಸೊ ಅದು ಕೂಡ ಚೆಕ್ ಮಾಡೋಣ. ಸೊ 104 ಡಿವೈಡೆಡ್ ಬೈ 30 ಅಂದರೆ 30 3 90, ನಮಗೆ ರಿಮೈಂಡರ್ 14 ಬರುತ್ತೆ. ಸೊ ನಮಗೆ ರಿಮೈಂಡರ್ ಬರಬೇಕಾಗಿರೋದು 2. ಸೊ 30 ಆಗಲ್ಲ. ಸೊ ನೆಕ್ಸ್ಟ್ 32ಇಂದ ನೋಡೋಣ. 104 ಡಿವೈಡೆಡ್ ಬೈ 32 3 ಎಷ್ಟಾಗುತ್ತೆ? 3 2 6 3 3 9. ಸೊ ನೋಡಿ 32 3 96 ಆಗುತ್ತೆ. ಸೊ ಉಳಿಯೋದು ನಮಗೆ 8 ಬರುತ್ತೆ ರಿಮೈಂಡರ್. ಸೊ ನಮಗೆ ಬೇಕಾಗಿರೋ ರಿಮೈಂಡರ್ 2, 8 ಅಲ್ಲ. ಸೊ 32 ಕೂಡ ಆಗಲ್ಲ. ಸೊ ಒಂದೇ ಆಪ್ಷನ್ ನಮಗೆ ಸ್ಯಾಟಿಸ್ಫೈ ಆಗೋದು, ದಟ್ ಈಸ್ 34. ಸೊ ಈ ಥರ ಗ್ರೇಟೆಸ್ಟಿಂದ ಲೋಯೆಸ್ಟಿಗೆ ಹೋಗೋದು ನಮ್ಮದು ಒಂದು ಸ್ಮಾರ್ಟ್ ಮೂವ್. ಸೊ ನಮ್ಮದು ಕರೆಕ್ಟ್ ಆಪ್ಷನ್ ಏನಾಗುತ್ತೆ? 34 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸಮ್ ಆಫ್ ರೂಪೀಸ್ 2900 ಅಮೌಂಟ್ಸ್ ಟು 3422 in 3 years at simple interest. ಸೊ 2900 ರೂಪಾಯಿ 3 ವರ್ಷದಲ್ಲಿ 3422 ರೂಪಾಯಿ ಆಗುತ್ತಂತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಮೇಲೆ. ಸೊ ಆ ಇಂಟ್ರೆಸ್ಟ್ ರೇಟ್ 3% ಮತ್ತು ಆ ಇಂಟ್ರೆಸ್ಟ್ ರೇಟ್ ಅಲ್ಲ. ಸೊ ಆ ಇಂಟ್ರೆಸ್ಟ್ ಅದೇ ಸೇಮ್ ಇಂಟ್ರೆಸ್ಟ್ ರೇಟ್ನ 3% ಇನ್ಕ್ರೀಸ್ ಮಾಡಿ ಅದೇ ಸೇಮ್ ಅಮೌಂಟ್ ಮೇಲೆ ಹಾಕಿದರೆ ನಮಗೆ ಫೈನಲ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಅಮೌಂಟ್ ಕೊಟ್ಟಿದ್ದಾರೆ 2900 ರೂಪೀಸ್ ಮತ್ತು ಫೈನಲ್ ಅಮೌಂಟ್ ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಫೈನಲ್ ಅಮೌಂಟ್ ಕೊಟ್ಟಿದ್ದಾರೆ 3422 ರೂಪೀಸ್. ಸೊ ಟೈಮ್ ಕೊಟ್ಟಿದ್ದಲ್ಲ 3 years ಅಟ್ ಸಿಂಪಲ್ ಇಂಟ್ರೆಸ್ಟ್. ಸೊ ನಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತು, PRT/100
ಅಂತ. ಸೊ ನಮಗೆ ಫೈನಲ್ ಅಮೌಂಟ್ 3422. ಸೊ ಅದರಲ್ಲಿ ಪ್ರಿನ್ಸಿಪಲ್ ನಮಗೆ 2900. ಸೊ ಇವಾಗ ಫೈನಲ್ ದುಡ್ಡು ನಮಗೆ 3422 ಆಯಿತು. ನಾವು ಇನ್ವೆಸ್ಟ್ ಮಾಡಿದ್ದು 2900 ರೂಪಾಯಿ. ಸೊ ಬಡ್ಡಿ ಎಷ್ಟು ಬಿತ್ತು, ಇವೆರಡರ ಮಧ್ಯೆ ಡಿಫ್ರೆನ್ಸಿನ. ಸೊ ಡಿಫ್ರೆನ್ಸ್ ತೆಗೆದ್ರೆ ನಮಗೆ ಬಡ್ಡಿ ಎಷ್ಟು ಬಿದ್ದು ಅಂತ ಗೊತ್ತಾಗುತ್ತೆ. ಸೊ ಡಿಫ್ರೆನ್ಸ್ ತೆಗಿಯೋಣ. ಇದು 2 ಆಯಿತು, 2 14 9 -9 522. ಸೊ ನಮಗೆ ಇಂಟ್ರೆಸ್ಟ್ ಬಂದಿದ್ದು 522 ರೂಪಾಯಿ. ಸೊ ಪ್ರಿನ್ಸಿಪಲ್ 2900 ರೂಪಾಯಿ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಗೊತ್ತಿಲ್ಲ. ಟೈಮ್ ಬಂದು ನಮಗೆ 3 years ಡಿವೈಡೆಡ್ ಬೈ 100. ಸೊ 1010 ಕ್ಯಾನ್ಸಲ್ ಮಾಡೋಣ. 3 ಕ್ಯಾನ್ಸಲ್ ಮಾಡೋಣ. 3 1 3, 2 ಉಳೀತು. 3 7 21, 12 ಆಯಿತು. 3 4 12. ಸೊ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಎಷ್ಟು ಬಂತು, 174 ಡಿವೈಡೆಡ್ ಬೈ 29. ಸೊ 174ನ 29ಇಂದ ಡಿವೈಡ್ ಮಾಡೋಣ. 29 ಇಂಟು 6 ಟ್ರೈ ಮಾಡೋಣ. 6 9 54, 5 ಕ್ಯಾರಿ, 6 2 12 + 5 174. ಸೊ 29 1 21, 6. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಬಂತು ನಮಗೆ 6%. ಇವಾಗ ಕ್ವಶನಿನ ನೆಕ್ಸ್ಟ್ ಪಾರ್ಟಲ್ಲಿ ಏನು ಹೇಳಿದ್ದಾರೆ, ಸೊ ಅದೇ ರೇಟ್ ಆಫ್ ಇಂಟ್ರೆಸ್ಟ್ನ ನಾವು 3% ಇನ್ಕ್ರೀಸ್ ಮಾಡಿ ಅದೇ ಅಮೌಂಟ್ ಪ್ರಿನ್ಸಿಪಲ್ ಮೇಲೆ ಹಾಕಿದರೆ ಸೊ ನಮ್ಮದು ಫೈನಲ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಫೈನಲ್ ಅಮೌಂಟ್. ಸೊ ಇದೇ ರೇಟ್ನ ನಾವು 3% ಇನ್ಕ್ರೀಸ್ ಮಾಡಿದರೆ ನಮಗೆ 9% ಆಗುತ್ತೆ. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇವಾಗ, ಅದೇ 2900 ರೂಪಾಯಿ ಮೇಲೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇವಾಗ 9%, ಸೇಮ್ ಟೈಮ್ ಪೀರಿಯಡ್ ಅಂತ ಕೊಟ್ಟಾರೆ. ಸೊ ನಮಗೆ 3 years ಡಿವೈಡೆಡ್ ಬೈ 100 ಆಯಿತು. ಸೊ 1010 ಕ್ಯಾನ್ಸಲ್ ಆಯಿತು. 9 3 27 ಆಯಿತು. ಸೊ 29 ಇಂಟು 27 ಎಷ್ಟಾಗುತ್ತೆ, 7 9 63, 6 ಕ್ಯಾರಿ, 7 2 14 + 6 20, 2 9 18, 1 ಕ್ಯಾರಿ, 2 2 4 5, 3 8 7. ಸೊ 783 ರೂಪೀಸ್ ನಮ್ಮದು ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಸೊ ನಮಗೆ ಬಡ್ಡಿ 783. ಸೊ ಫೈನಲ್ ಅಮೌಂಟ್ ನಮ್ದು ಎಷ್ಟಾಗುತ್ತೆ, ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವೋ ಅದು ಪ್ಲಸ್ ನಮ್ಮ ಬಡ್ಡಿ 783 ರೂಪೀಸ್ ಆಯಿತಾ. ಸೊ ಇದು ಎಷ್ಟಾಗುತ್ತೆ, 3 8 9 + 7 16, 1 ಕ್ಯಾರಿ, 2 + 1 3. ಸೊ ನಮ್ಮದು ಫೈನಲ್ ಅಮೌಂಟ್ ಎಷ್ಟಾಗುತ್ತೆ, 3683 rupees is the right answer. So option 2 is the right answer. ಸೊ ನಾವೇನು ಮಾಡ್ತೀವಿ, ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿದ್ದಿಲ್ಲ. ಸೊ ಸಿಂಪಲ್ ಇಂಟ್ರೆಸ್ಟ್ ನಾವು ತಗೊಂಡ್ವಿ. ಹೇಗೆ, ಈ ಪ್ರಿನ್ಸಿಪಲ್ ಮತ್ತು ಅಮೌಂಟ್ ಮಧ್ಯೆ ಡಿಫ್ರೆನ್ಸ್ ತೆಗ್ದು, ಸೊ ಸಿಂಪಲ್ ಇಂಟ್ರೆಸ್ಟ್ PRT/100 ಫಾರ್ಮುಲಾ ಹಾಕಿ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂತು. ಆ ರೇಟ್ ಆಫ್ ಇಂಟ್ರೆಸ್ಟ್ಗೆ ನಾವು +3% ಮಾಡಿದ್ವಿ. ಸೊ +3% ಮಾಡಿ ಮತ್ತೆ ಸೇಮ್ ಫಾರ್ಮುಲಾದಲ್ಲಿ ಹಾಕಿದ್ವಿ. 783 ರೂಪೀಸ್ ನಮ್ಮದು ಇಂಟ್ರೆಸ್ಟ್ ಬಂತು. ಆ ಇಂಟ್ರೆಸ್ಟ್ನ ನಾವು ಪ್ರಿನ್ಸಿಪಲ್ಲಿಗೆ ಆ್ಯಡ್ ಮಾಡಿದ್ವಿ. ಪ್ರಿನ್ಸಿಪಲ್ಲಿಗೆ ಆ್ಯಡ್ ಮಾಡಿದ್ರೆ ನಮ್ಗೆ ಫೈನಲ್ ಆನ್ಸರ್ 3683 ರೂಪೀಸ್ ಬಂತು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. If 15% of 40 is greater than 25% of a number by 2, then the number is. ಸೊ 40ರದು 15% ಏನಿದೆ, ಒಂದು ನಂಬರ್ದು 25%ಕಿಂತ 2 ಜಾಸ್ತಿ ಇದೆ. ಸೊ ಈ ಕ್ವಶನ್ನ ನಾವು ಈ ಥರ ಸ್ಟೇಟ್ಮೆಂಟ್ ಟೈಪ್ ಬರ್ಕೊಂಡ್ರೆ ಫುಲ್ ಸಿಂಪಲ್ ಆಗಿಬಿಡುತ್ತೆ. ಸೊ 40ದು ನಾವು 15% ತೆಗೆಯೋಣ. 15% ಅಂದರೆ 15/100. ಸೊ ಈಸ್ ಈಕ್ವಲ್ ಟು x ಇಂಟು 25% ಅಂದರೆ 25/100 + 2. ಸೊ ನಮಗೆ ಬೇಕಾಗಿರೋದು ಈ ನಂಬರ್ x. ಸೊ ಸಿಂಪ್ಲಿಫೈ ಮಾಡೋಣ. 20 2s 20, 5s 5 1s 5, 3s. ಸೊ 2 3s 6 ಆಯ್ತು ಇಲ್ಲಿ. 25 1s 25, 4s. ಸೊ x/4 + 2 ಆಯಿತು. ಸೊ ಈ 2 ನಾವು ಲೆಫ್ಟ್ ಸೈಡ್ ಕಳ್ಸೋಣ. 6 - 2 = x/4, 4 = x/4, x = ನಮ್ಮ ಆನ್ಸರ್ ಬಂತು 16. ಸೊ ನಮ್ದು ಕರೆಕ್ಟ್ ಆಪ್ಷನ್ 4 16. ಸಿಂಪಲ್ ಇತ್ತು. ಸೊ ಏನು ಮಾಡಿದ್ವಿ, ಇಲ್ಲಿ ಅವನು ಕೊಟ್ಟಿರೋ ಸ್ಟೇಟ್ಮೆಂಟ್ನ ನಾವು ಇಕ್ವೇಷನ್ ಟೈಪ್ ಬರ್ಕೊಂಡ್ವಿ. ಇಕ್ವೇಷನ್ ಟೈಪ್ ಬರ್ಕೊಂಡು ಅದು ಸಾಲ್ವ್ ಮಾಡಿದ್ವಿ. ಸೊ ಸಾಲ್ವ್ ಮಾಡಿದಾಗ ನಮ್ಮ ಆನ್ಸರ್ ಬಂತು 16.
ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಟೈಮ್ ಆ್ಯಂಡ್ ವರ್ಕ್ದು ಇದು ಕೂಡ ವೆರಿ ಸಿಂಪಲ್ ಇದೆ ಕ್ವಶನ್. 3 ಪಂಪ್ಸ್ ವರ್ಕಿಂಗ್ 8 hours a day. ಸೊ 3 ಪಂಪ್ ದಿನಕ್ಕೆ 8 ತಾಸು ಕೆಲಸ ಮಾಡಿ ಪೂರ್ತಿ ಟ್ಯಾಂಕ್ನ ಎಂಟಿ ಮಾಡೋಕ್ಕೆ 2 ದಿನ ತೊಗೊತಾರೆ. ಸೊ ಎಷ್ಟು ತಾಸು ಕೆಲಸ ಮಾಡಿ 4 ಪಂಪ್ ಒಂದು ದಿನದಲ್ಲಿ ಆ ಪೂರ್ತಿ ಟ್ಯಾಂಕ್ ಎಂಟಿ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದು ಕೂಡ ನಾವು ಸ್ಟೇಟ್ಮೆಂಟ್ ಟೈಪ್ ಬರ್ಕೊಂಡ್ರೆ ಫುಲ್ ಸಿಂಪಲ್ ಆಗುತ್ತೆ. ಸೊ ಹೇಗೆ 3 ಪಂಪ್ಸ್ ಮಲ್ಟಿಪ್ಲೈಡ್ ಬೈ 8 hours ವರ್ಕ್ ಮಾಡ್ತಾರೆ ಇಂಟು 8 ಎಷ್ಟು ದಿನ ಕೆಲಸ ಮಾಡ್ತಾರೆ 2 ದಿನ. ಸೊ ಇಷ್ಟು ಕೆಲಸ ಮಾಡೋದು ಈಕ್ವಲ್ ಆಗುತ್ತೆ ಯಾವಾಗ 4 ಪಂಪ್ ಒಂದಿನ ಕೆಲಸ ಮಾಡಿ ಎಷ್ಟು ತಾಸು ಈಗ ನಾವು ಹೆಚ್ಚು ಅಂದ್ಕೊಳ್ಳೋಣ ಕೆಲಸ ಮಾಡಿದರೆ ಸೊ ಆ ಟೋಟಲ್ ವರ್ಕ್ ಈಕ್ವಲ್ ಆಗುತ್ತೆ. ಓಕೆ, ಸೊ ಇದು ಫರ್ದರ್ ಸಾಲ್ವ್ ಮಾಡ್ತಾ ಹೋಗೋಣ. ಈ ಈಕ್ವೇಷನ್ನ 4 1s 4 2s ಆಗುತ್ತೆ. ಸೊ ಎಷ್ಟು ಅವರ್ಸ್ ಕೆಲಸ ಮಾಡಬೇಕು ಅಂದರೆ 3 2s 6 6 2s 12 hours. ಸೊ ಸಿಂಪಲ್ 2 ಲೈನ್ ಸೊಲ್ಯೂಷನ್ ಇದು. ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ 2 12 hours. ಸೊ ಏನು ಮಾಡಿದ್ವಿ ನಾವು ಈ ಸ್ಟೇಟ್ಮೆಂಟ್ನ ನಾವು ಈಕ್ವೇಷನ್ ಟೈಪ್ ಬರ್ಕೊಂಡ್ವಿ. ಸೊ ಹೇಗೆ, ಸೊ 3 ಪಂಪ್ಸ್ ಇದ್ದಾವೆ, ಜಸ್ಟ್ ಅದು 8 hours ವರ್ಕ್ ಮಾಡ್ತಾರೆ 2 days, ಅದು ಈಕ್ವಲ್ ಟು 4 ಪಂಪ್ಸ್ ಇದ್ದಾವೆ 1 hour ವರ್ಕ್ ಮಾಡ್ತಾರೆ, ಎಷ್ಟು ಅವರ್ಸ್ ಮಾಡ್ತಾರೆ ಅಂತ ಒನ್ ಡೇ ವರ್ಕ್ ಮಾಡ್ತಾರೆ ಎಷ್ಟು ಅವರ್ಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಅದು ನಾವು ಹೆಚ್ಚು ಅಂತ ಅಂದ್ಕೊಂಡ್ವಿ. ಸೊ ಇದೇ ಈಕ್ವೇಷನ್ ಸಾಲ್ವ್ ಮಾಡಿದಾಗ ನಮ್ಮದು ಹೆಚ್ಚು ಈಕ್ವಲ್ ಟು 12 hours ಆಗುತ್ತೆ. ಸಿಂಪಲ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಇಸ್ ಟಾಲರ್ ದ್ಯಾನ್ ಬಿ. ಎ ಬಿಕಿನ ಟಾಲ್ ಇದ್ದಾನೆ. ಸೊ ಎ ಬಿಕಿನ ಉದ್ದ ಇದ್ದಾನೆ. ಸೊ ನಾವು ಟಾಲ್ ರಿಪ್ರೆಸೆಂಟ್ ಮಾಡೋಕ್ಕೆ ಈ ಗ್ರೇಟರ್ ದ್ಯಾನ್ ಸಿಂಬಲ್ ಯೂಸ್ ಮಾಡೋಣ. ಎ ಬಿಕಿನ ಉದ್ದ ಇದ್ದಾನೆ. ಸೊ ಗ್ರೇಟರ್ ದ್ಯಾನ್ ಸಿಂಬಲ್ ಯೂಸ್ ಮಾಡಿದ್ದೇವೆ. ಬಟ್ ಶಾರ್ಟರ್ ದ್ಯಾನ್ ಸಿ. ಸೊ ಎ ಬಿಕಿನ ಉದ್ದ ಇದ್ದಾನೆ, ಸಿಕಿನ ಗಿಡ್ಡ ಇದ್ದಾನೆ. ಸೊ ಸಿ ಎಕಿನ ಉದ್ದ ಆಗಿದ್ದಾನೆ. ಸೊ ಗ್ರೇಟರ್ ದ್ಯಾನ್ ಸಿಂಬಲ್ ಯೂಸ್ ಮಾಡೋಣ. ಮತ್ತು ಡಿ ಈಸ್ ಶಾರ್ಟರ್ ದ್ಯಾನ್ ಇ ಅಂತೆ. ಡಿ ಇಕಿನ ಗಿಡ್ಡ ಇದ್ದಾನಂತೆ. ಇ ಈಸ್ ನಾಟ್ ಆಸ್ ಟಾಲ್ ಆಸ್ ಬಿ. ಇ ಇದ್ದಾನಲ್ಲ, ಇಕಿನ ಬಿಕಿನ ಗಿಡ್ಡ ಇದ್ದಾನಂತೆ. ಸೊ ಬಿಕಿನ ಗಿಡ್ಡ ಇ ಆದ. ಸೊ ಅವನಕಿನ ಗಿಡ್ಡ ಡಿ ಆದ. ಸೊ ಲೆಸ್ ದ್ಯಾನ್ ಡಿ. ಸೊ ಹೂ ಶುಡ್ ಬಿ ಇನ್ ದ ಮಿಡಲ್ ಇಫ್ ದೆ ಸ್ಟ್ಯಾಂಡ್ ಇನ್ ಅ ರೋ ಅಕಾರ್ಡಿಂಗ್ ಟು ದೇರ್ ಹೈಟ್. ಸೊ ಇದು ನಮ್ಮದು ಅಕಾರ್ಡಿಂಗ್ ಟು ದೇರ್ ಹೈಟ್ ಅರೇಂಜ್ಮೆಂಟ್ ಆಯಿತಾ, ಸಿ ಎ ಬಿ ಇ ಡಿ. ಸೊ ಈ ರೋ ಅಲ್ಲಿ ಮಿಡಲ್ ಯಾರಿದ್ದಾರೆ, ಸೊ ದಟ್ ಈಸ್ ಬಿ. ಸೊ ನಮ್ಮದು ಕರೆಕ್ಟ್ ಆಪ್ಷನ್ 3 ಬಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಮಿಸ್ಸಿಂಗ್ ನಂಬರ್. ಸೊ ಒಂದು ಸೀರೀಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 25ಇಂದ 225 ಆಗಿದೆ, ನಮಗೇನಾಗಿದೆ +200 ಆಗಿದೆ. ಸೊ 25ಇಂದ 625 225ಇಂದ 625 ಆಗಿದೆ. ಸೊ ಇಲ್ಲೇನಾಗಿದೆ +400 ಆಗಿದೆ. ಸೊ 625ಇಂದ 1225 ಏನಾಗಿದೆ +600 ಆಗಿದೆ. ಸೊ 1225ಇಂದ 2025 ಏನಾಗಿದೆ +800 ಆಗಿದೆ. ಸೊ ನೆಕ್ಸ್ಟ್ ಏನಾಗಬೇಕು, ಇಲ್ಲಿ +200 +400 +600 +800, ನೆಕ್ಸ್ಟ್ ಏನಾಗಬೇಕು +1000 ಆಗಬೇಕು. ಆಯಿತಾ. ಸೊ 2025 +1000 ಎಷ್ಟಾಗುತ್ತೆ 3025. ಸೊ ನಮ್ಮ ಕರೆಕ್ಟ್ ಆಪ್ಷನ್ 4 3025. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. XY and Z ಸ್ಟಾರ್ಟೆಡ್ ಎ ಬಿಸ್ನೆಸ್. ಸೊ XY Z ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. X 25,000 ಹಾಕ್ತಾನೆ, Y 40,000 ಹಾಕ್ತಾನೆ, Z 35,000 ಹಾಕ್ತಾನೆ. ಸೊ ಲಾಸ್ಟಿಗೆ ಅವರಿಗೆ 45,000 ಪ್ರಾಫಿಟ್ ಆಗುತ್ತೆ. ಸೊ ಆ 45,000ದಲ್ಲಿ Z ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ನಾನು ನನ್ನ ಫ್ರೆಂಡ್ 100 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಫೈನಲಿ ನಮಗೆ 300 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ಇದರಲ್ಲಿ ನನಗೆ ಎಷ್ಟು ನನ್ನ ಫ್ರೆಂಡಿಗೆ ಎಷ್ಟು ಅಂತ ನಾವು ಹೇಗೆ ಡಿಸೈಡ್ ಮಾಡಿರ್ತೀವಿ, ಸೊ ಅದು ನಮ್ಮದು ಇನ್ವೆಸ್ಟ್ಮೆಂಟ್ ಮೇಲೆ. ಸೊ ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಅಷ್ಟೇ ನಮಗೆ ಅದೇ ರೇಷಿಯೋದಲ್ಲಿ ನಮಗೆ ರಿಟರ್ನ್ಸ್ ಬರುತ್ತೆ. ಸೊ ಇಲ್ಲಿ ನಾನು ನನ್ನ ಫ್ರೆಂಡು ಇಬ್ಬರು ಈಕ್ವಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಸೊ ಈಕ್ವಲ್ ಇನ್ವೆಸ್ಟ್ ಮಾಡಿದ್ರಿಂದ ನಮಗೆ ಪ್ರಾಫಿಟಲ್ಲೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ನನ್ನ ಫ್ರೆಂಡಿಗೆ 150 ರೂಪಾಯಿ, ನಂಗೆ 150 ರೂಪಾಯಿ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಯಾವಾಗ ನಾವು ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾಗ.
ಈಕ್ವಲ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದಾಗ. ಸೊ ಇಲ್ಲಿ ಈ ಕ್ವಶನ್ ಪ್ರಕಾರ 3 ಜನ ಇದ್ದಾರೆ, ದಟ್ ಈಸ್ ಎಕ್ಸ್, ವೈ ಆ್ಯಂಡ್ ಝೆಡ್. ಸೊ ಎಕ್ಸ್ 25,000 ಇನ್ವೆಸ್ಟ್ ಮಾಡ್ತಾನೆ, ವೈ 40,000 ಇನ್ವೆಸ್ಟ್ ಮಾಡ್ತಾನೆ. ಒಂದು ನಿಮಿಷ. ಎಕ್ಸ್, ವೈ, ಝೆಡ್ 25,000, 40,000, ಝೆಡ್ 35,000. ಸೊ ಇಷ್ಟು ಇನ್ವೆಸ್ಟ್ ಮಾಡಿದ ಮೇಲೆ ಅವರಿಗೆ ಪ್ರಾಫಿಟ್ 45,000 ಆಗುತ್ತೆ. ಸೊ ಅದರಲ್ಲಿ ಝೆಡ್ ಶೇರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ ಇವ್ರದ್ದು ಇನ್ವೆಸ್ಟ್ಮೆಂಟ್ದು ರೇಷಿಯೋ ತೆಗೆಯೋಣ. ಸೊ ಇಲ್ಲಿ 30, ಇಲ್ಲಿ 30 ಕ್ಯಾನ್ಸಲ್, ಇಲ್ಲಿ 30 ಕ್ಯಾನ್ಸಲ್. ಸೊ ನೆಕ್ಸ್ಟ್ ನಾವು 5ಇಂದ ಕ್ಯಾನ್ಸಲ್ ಮಾಡೋಣ. 5 5 25, 5 8 40, 5 7 35. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಪ್ರಕಾರ ನಮಗೆ ಪ್ರಾಫಿಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ನಮ್ಮ ಪ್ರಾಫಿಟ್ಟು 45,000 ಇದೆ, ಡಿಸ್ಟ್ರಿಬ್ಯೂಟ್ ಆಗೋದು 5, 8 ಆ್ಯಂಡ್ 7 ಮಧ್ಯ. ಸೊ ಟೋಟಲ್ ಪ್ರಾಫಿಟ್ ನಮಗೆ 5 + 8 13, 13 + 7 20. ಸೊ ಟೋಟಲ್ ಪ್ರಾಫಿಟ್ ಇದೆಯಲ್ಲ ನಮಗೆ ಈ 20 ರೇಷಿಯೋ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅದರಲ್ಲಿ 7ದು ಶೇರ್ 7 ಇದೆ, ಝೆಡ್ ಶೇರ್ 7 ಇದೆ. ಸೊ ನಾವು ಮಲ್ಟಿಪ್ಲೈ ಮಾಡಬೇಕಾಗಿರೋದು 7ಇಂದ. ಸೊ 2 1 0 1 0 ಕ್ಯಾನ್ಸಲ್, 2 2 4, 2 2 4, 2 5 10, 2 0 0. ಸೊ 2250 into 7, 7 0 0, 7 5 35, 3 carry, 7 2 14 plus 3, 7, 1 carry, 7 2 14 plus 1 15. ಸೊ ನಮ್ಮದು ಝೆಡ್ ಶೇರ್ ಬಂತು 15,750 rupees. ಸೊ ನಮ್ಮದು ಕರೆಕ್ಟ್ ಆಪ್ಷನ್ 4, 15,750. ಸೊ ನಾವೇನು ಮಾಡಿದ್ವಿ, ಇವ್ರದ್ದು ಇನ್ವೆಸ್ಟ್ಮೆಂಟ್ದು ನಾವು ರೇಷಿಯೋ ತೆಗೆದ್ವಿ. ಇನ್ವೆಸ್ಟ್ಮೆಂಟು ರೇಷಿಯೋ ನಮಗೆ ಪ್ರಾಫಿಟ್ದು ರೇಷಿಯೋ ಈಕ್ವಲ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಈ ಪ್ರಾಫಿಟ್ನ ನಾವು ಟೋಟಲ್ ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ವಿ. ಡಿವೈಡ್ ಮಾಡಿ ನಮಗೆ ಬೇಕಾಗಿರೋ ಝೆಡ್ ವ್ಯಾಲ್ಯೂಯಿಂದ ಮಲ್ಟಿಪ್ಲೈ ಮಾಡಿದ್ವಿ, ದ್ಯಾಟ್ ಈಸ್ 7ಇಂದ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಗೆ ಝೆಡ್ದು ಶೇರ್ ಬಂತು, ದ್ಯಾಟ್ ಈಸ್ 15,750 rupees. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏಜಸ್ ಆಫ್ ಸಮೀರ್ ಆ್ಯಂಡ್ ತನುಜ್. ಸಮೀರ್ದು ಮತ್ತು ತನುಜ್ದು ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ. ಸೊ ಸಮೀರ್ ಮತ್ತು ತನುಜ್ದು ವಯಸ್ಸಿನ ಅನುಪಾತ 8:15 ಅಂತ ಕೊಟ್ಟಿದ್ದಾರೆ. ಸೊ 9 ವರ್ಷ ಆದಮೇಲೆ ಪ್ಲಸ್ 9 ಇಯರ್ಸ್ ಆದಮೇಲೆ ಅವ್ರದ್ದು ವಯಸ್ಸಿನ ಅನುಪಾತ 11:18 ಆಗುತ್ತೆ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ಇಯರ್ಸ್ ಬಿಟ್ವೀನ್ ದೇರ್ ಏಜಸ್ ಅಂತ ಕೇಳಿದ್ದಾರೆ. ಅವರಿಬ್ಬರು ಮಧ್ಯೆ ಏಜ್ ಗ್ಯಾಪ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 15ಇಂದ 18 ಆಗಿದೆ ರೇಷಿಯೋ. ಸೊ ಇಲ್ಲೇನಾಗಿದೆ +3 ಆಗಿದೆ. ಸೊ ಇಲ್ಲೂ ಇವನಿಗೇನಾಗಿದೆ +3 ಆಗಿದೆ. ಸೊ ರೇಷಿಯೋದಲ್ಲಿ +3 ಚೇಂಜ್ ಆದರೆ ನಮಗೆ ಆ್ಯಕ್ಚುಯಲ್ ಏಜಲ್ಲಿ +9 ಇಯರ್ಸ್ದು ಚೇಂಜ್ ಆಗುತ್ತೆ. ಸೊ ರೇಷಿಯೋದಲ್ಲಿ 3 ಡಿಫ್ರೆನ್ಸ್ ಬಂದರೆ ನಮಗೆ ಆ್ಯಕ್ಚುಯಲ್ ಏಜಲ್ಲಿ 9 ವರ್ಷ ಡಿಫ್ರೆನ್ಸ್ ಬರುತ್ತೆ. ಸೊ ನೋಡಿ 3 ಡಿಫ್ರೆನ್ಸ್ ನಮಗೆ 9 ಇಯರ್ಸ್ದು ಬರುತ್ತೆ. ಸೊ ಹಾಗಿದ್ರೆ ಇವ್ರದ್ದು ಏಜ್ ಗ್ಯಾಪ್ ರೇಷಿಯೋ ಪ್ರಕಾರ ಎಷ್ಟು ಡಿಫ್ರೆನ್ಸ್ ಇದೆ? ಸೊ 18 - 11 ಎಷ್ಟಾಯಿತು? ರೇಷಿಯೋ ಪ್ರಕಾರ ಇವ್ರದ್ದು ಏಜ್ ಗ್ಯಾಪ್ ನಮಗೆ 7 ಇದೆ. ಸೊ 3 ನಮಗೆ 9 ಇಯರ್ಸಿಗೆ ಈಕ್ವಲೆಂಟ್ ಅಂದರೆ 7 ಎಷ್ಟು ಇಯರ್ಸಿಗೆ ಈಕ್ವಲೆಂಟ್? ಸೊ ಇದು ಎಕ್ಸ್ ಅಂದ್ಕೊಳ್ಳೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ 3x ಈಸ್ ಈಕ್ವಲ್ ಟು 7 × 9, x ಈಕ್ವಲ್ ಟು 7 × 9 ಡಿವೈಡೆಡ್ ಬೈ 3. 3 1s 3, 3s. ಸೊ x ಈಕ್ವಲ್ ಟು 21 ಇಯರ್ಸ್ ನಮಗೆ ಬಂತು. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 2, 21 ಇಯರ್ಸ್. ಸೊ ಇಲ್ಲಿ ಏನು ಮಾಡಿದ್ವಿ, ರೇಷಿಯೋ ಡಿಫ್ರೆನ್ಸ್ ತೆಗೆದ್ವಿ, ಅದು 9ಗೆ ಈಕ್ವೇಟ್ ಮಾಡಿದ್ವಿ. ಸೊ ಇವ್ರದ್ದು ಏಜ್ ಗ್ಯಾಪ್ ತೆಗೆದ್ವಿ ರೇಷಿಯೋ ಪ್ರಕಾರ, ಅದು ಆ್ಯಕ್ಚುಯಲ್ ಏಜ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಿದ್ವಿ. ಸೊ ನಮಗೆ ಫೈನಲ್ ಆನ್ಸರ್ 21 ಇಯರ್ಸ್ ಬಂತು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನು ಹೇಳಿದ್ದಾರೆ, ಎ ಕ್ಯಾರಮ್ ಬೋರ್ಡ್
ಹ್ಯಾಸ್ ದ ರೆಡ್ ಪಾನ್ ಅಟ್ ದ ಸೆಂಟರ್. ಸೊ ಒಂದು ಕ್ಯಾರಮ್ ಬೋರ್ಡ್ ಮಧ್ಯ ಒಂದು ರೆಡ್ ಪಾನ್ ಇದೆ. ಸೊ ಆ ರೆಡ್ ಪಾನಿಗೆ ಹಿಟ್ ಮಾಡಿದಾಗ ಸೊ ಅದು ಫ್ರಂಟ್ ಎಡ್ಜಿಗೆ ಬಡ್ದು ಆ ಸ್ಟ್ರೈಕರ್ ಹಿಂದೆ ಇರೋ ಪ್ಲೇಸ್ನ ಹೋಲಲ್ಲಿ ಹೋಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಆ ರೆಡ್ ಪಾನ್ದು ಅಂತ ಕೇಳಿದ್ದಾರೆ. ಸೊ ಈ ಕ್ಯಾರಮ್ ಬೋರ್ಡ್ ಈ ಥರ ಇದೆ. ಇದರಲ್ಲಿ ಕರೆಕ್ಟ್ ಮಧ್ಯ ಒಂದು ರೆಡ್ ಪಾನ್ ಇದೆ. ಸೊ ಅವನು ಸ್ಟ್ರೈಕರ್ ತೊಗೊಂಡು ಹೊಡಿತಾನೆ. ಸೊ ಅದು ಇಲ್ಲಿಗೆ ಬಡ್ದು ಸೀದಾ ಇಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಸೊ ನಮಗೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಡಿಸ್ಪ್ಲೇಸ್ಮೆಂಟ್ ವರ್ಡ್ ಇದೆಯಲ್ಲ, ಸೊ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನಂದರೆ ನಮಗೆ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಸೊ ಇದೇನು, ಸೊ ಸಪೋಸ್ ಒಬ್ಬ ಎಕ್ಸ್ ಜಾಗದಲ್ಲಿ ಇರ್ತಾನೆ. ಸೊ ಅವನು ವೈ ಜಾಗಕ್ಕೆ ಹೋಗಿ ಮತ್ತೆ ವಾಪಸ್ ಎಕ್ಸ್ ಜಾಗಕ್ಕೆ ಬರ್ತಾನೆ. ಸೊ ಒಂದು ಡಿಸ್ಟೆನ್ಸ್, ಸೊ ಈ ಮಧ್ಯ ಡಿಸ್ಟೆನ್ಸ್ ನಾವು 10 ಕಿಲೋಮೀಟರ್ ಅಂದರೆ ಸೊ ಅವ್ನು ಟೋಟಲ್ ಟ್ರಾವೆಲ್ ಮಾಡಿರೋ ಡಿಸ್ಟೆನ್ಸ್ ಹೋಗಿ ಬರೋಕ್ಕೆ 20 ಕಿಲೋಮೀಟರ. ಸೊ ಇಲ್ಲಿ ಕೇಳಿರೋದು ಒಂದು ಡಿಸ್ಟೆನ್ಸ್ ಅಲ್ಲ, ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂದರೆ ಅವನು ಇವಾಗಿರೋ ಪೊಸಿಷನ್ನು ಮತ್ತು ಅವ್ನ ಜರ್ನಿ ಕಂಪ್ಲೀಟ್ ಆಗಿರೋ ಪೊಸಿಷನ್ನು ಮಧ್ಯ ಡಿಫ್ರೆನ್ಸ್. ಸೊ ಇವಾಗಿರೋ ಪೊಸಿಷನ್ ಅವನು ಎಕ್ಸ್, ಹೋಗಿ ಬಂದಮೇಲೆ ಅದೇ ಜಾಗಕ್ಕೆ ವಾಪಸ್ ಬರ್ತಾನೆ, ದಟ್ ಈಸ್ ಎಕ್ಸಿಗೆ ವಾಪಸ್ ಬರ್ತಾನೆ. ಸೊ ಅವ್ನ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? 0, ಯಾಕಂದ್ರೆ ಅವನು ಮತ್ತೆ ಅದೇ ಜಾಗಕ್ಕೆ ವಾಪಸ್ ಬಂದಾನೆ. ಸೊ ಡಿಸ್ಟೆನ್ಸ್ 20 ಕಿಲೋಮೀಟ್ರ್ ಆಗುತ್ತೆ, ಆದರೆ ಡಿಸ್ಪ್ಲೇಸ್ಮೆಂಟ್ ನಮಗೆ 0 ಆಗುತ್ತೆ. ಸೊ ಈ ಕ್ವಶನಲ್ಲಿ ನಮ್ಮದು ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? ಸೊ ನೋಡಿ, ಇದು ಇನಿಷಿಯಲ್ ಪೊಸಿಷನ್, ಇದು ನಮಗೆ ಫೈನಲ್ ಪೊಸಿಷನ್. ಸೊ ನಮ್ಮದು ಡಿಸ್ಪ್ಲೇಸ್ಮೆಂಟ್ ಬರೀ ಈ ಡಿಸ್ಟೆನ್ಸ್ ಅಷ್ಟೇ ಆಗುತ್ತೆ. ಸೊ ನಮ್ಮದು ಡಿಸ್ಪ್ಲೇಸ್ಮೆಂಟ್ ಬರೀ ಈ ಬ್ಲೂ ಲೈನ್ ಅಷ್ಟೇ ಆಗುತ್ತೆ. ಸೊ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಇದೇ ಬ್ಲೂ ಲೈನ್ದು ಡಿಸ್ಟೆನ್ಸ್. ಸೊ ಅದೆಷ್ಟಾಗುತ್ತೆ? ಸೊ ನೋಡಿ, ಇದು 40, ಇದು 40, ಇದು 40, ಇದು 40 ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ, 40/40 ಅಂತ. ಸೊ ನೋಡಿ, ಇದು ಪೂರ್ತಿ ಒಂದು ಡಯಾಗ್ನಲ್ ಆಗುತ್ತಾ? ಸೊ ಆ ಡಯಾಗ್ನಲ್ಲಿಂದು ಅರ್ಧ ಭಾಗನೇ ಈ ನಮ್ಮದು ಡಿಸ್ಪ್ಲೇಸ್ಮೆಂಟ್ ಪಾರ್ಟ. ಸೊ ಒಂದು ಸ್ಕ್ವೇರ್ ಡಯಾಗ್ನಲ್ ಹೇಗೆ ತೆಗಿತೀವಿ? ಒಂದು ಸೈಡ್ 40 ಇದ್ದರೆ ಅದ್ರ ಡಯಾಗ್ನಲ್ ಎಷ್ಟಾಗುತ್ತೆ? 40√2 ಆಗುತ್ತೆ. ಯಾಕಂದರೆ ಇನ್ನು ನೋಡಿ, ಇದು ಒಂದು ಸ್ಕ್ವೇರ್ ಅಂದರೆ, ಸೊ ಇದು ಒಂದು ಡಯಾಗ್ನಲ್ ಅಂದರೆ ಇದು ಇದು ಡಯಾಗ್ನಲ್ದು ಮ್ಯಾಗ್ನಿಟ್ಯೂಡ್ ಎಷ್ಟಾಗುತ್ತೆ ಅಂದರೆ, ಸೊ ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲ. ಸೊ ಡಯಾಗ್ನಲ್ ಎಷ್ಟಾಗುತ್ತೆ? √A² + A² ಆದರೆ ನಮಗೆ √2A ಆಗುತ್ತೆ. ಸೊ ಅದೇ ಕಾನ್ಸೆಪ್ಟ್ ಯೂಸ್ ಮಾಡಿ ಡಯಾಗ್ನಲ್ ವ್ಯಾಲ್ಯೂ ನಮಗೆ 40, ಸೈಡ್ 40 ಇದ್ದರೆ ಡಯಾಗ್ನಲ್ ವ್ಯಾಲ್ಯೂ ನಮಗೆ 40√2 ಆಗುತ್ತೆ. ಸೊ ನಮಗೆ ಬೇಕಾಗಿರೋ ವ್ಯಾಲ್ಯೂ ಅದ್ರ ಡಯಾಗ್ನಲ್ದು ಹಾಫ್ ಅಷ್ಟೇ. ಸೊ ನಮಗೆ ಆ್ಯಕ್ಚುಯಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? ಆ್ಯಕ್ಚುಯಲ್ ಡಿಸ್ಪ್ಲೇಸ್ಮೆಂಟ್ ನಮಗೆ ಇರೋ ಡಯಾಗ್ನಲ್ನ ಅರ್ಧ, 40√2/2. 2 1s are 2 20s, that is 20√2. 20√2 is the right answer. So option 3 is correct. ಸೊ 2023 ಕೇಳಿರುವಂಥ ಇದೇ ಫ್ಯೂ ಕ್ವಶನ್ಸು ಆ್ಯಪ್ಟಿಟ್ಯೂಡಲ್ಲಿ. ಸೊ ಐ ಹೋಪ್ ನಿಮ್ಗೆ ಇವೆಲ್ಲ ಸೊಲ್ಯೂಷನ್ಸ್ ಅರ್ಥ ಆಗಿದೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಮತ್ತು ಈ ನಮ್ಮ ಎಫರ್ಟ್ಸು ನಿಮ್ಗೆ ಪ್ರಿಪ್ರೇಷನಿಗೆ ಹೆಲ್ಪ್ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮದು ಆಸ್ಪಿರೆಂಟ್ಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ಏನೇ ಸಜೆಷನ್ಸ್ ಇದ್ದರೂ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ KS Tribe.